ಸರ್ಕಾರದಿಂದ ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಯಾರೋ ಒಬ್ಬ ರೈತರು ಬಂದು ಕೇಳೋದು, ಮತ್ತು ಮೋದಿ ಅವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ? ಈಗ ಎಲ್ಲನೂ ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವರಿಗೆ ಕತ್ತೆ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ. ಬಿ ಜೆ ಪಿಯವರು ಮಾತಿದ್ರೆ ವಿಶ್ವಗುರು ಅಂತೀರಾ, ಮಾತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ, ವಿಶ್ವಗುರು ಅಂತೀರಾ, ಅವರು ಏನು ದೇವ್ರಂತ ನೀವು ಬಿಂಬಿಸ್ತೀರಾ. ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ? ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ? ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ, ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ? ಅಧಿಕಾರ ನಡೆಸಲಿಕ್ಕಾಗಿಲ್ಲ, ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ. ನಾವಿದ್ದಾಗ ಕೊಟ್ಟಿದ್ದೀವಿ. NDRF ಅಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, UPI ಇದ್ದಾಗ NDRF ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ, ಅತಿವೃಷ್ಟಿ ಇರಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಿ. ಯಾರಿಗ್ರಿ ನೀವು ಹೇಳ್ತಾ ಇರೋದು? ಜವಾಬ್ದಾರಿಯಿಂದ ಮಾತಾಡಿ. ನೀವೆಲ್ಲರೂ ವಿರೋಧ ಪಕ್ಷದಲ್ಲಿದ್ದೀರಾ, ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ, ಟೀಕೆ ಮಾಡಿ, ಒಪ್ತೀವಿ. ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಳಿಕ್ಕೆ ಬರ್ತಾ ಇದ್ರೆ ಮಾಡಿದ್ರೆ ವಿಮಾನದಿಂದ ಕೆಳಗಿಳಿದು ರೈತರ ಹೊಲಗಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇರೋದ್ರಿ, ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ? ಸಮೀಕ್ಷೆ ಮಾಡೋದು ಬೇಡವಾ? ತುರ್ತಾಗಿ ನಾವೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು, ಲೈಫ್ ವೆಸ್ಟ್ ಕೊಟ್ಟಿದ್ದು ನಾವು, ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗುತ್ತೆ ನಾವಾಗಲೇ ಒಂದು ಇಂಟರ್ವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡಿದ. ಮತ್ತು BJP ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ, ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ. ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು? ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ, ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರ? ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಜಂಟಿ ಸಮೀಕ್ಷೆ ನಡೀತದೆ. ಮಳೆ ಆದಮೇಲೆ ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ.